ಇದ್ರ ಬಗ್ಗೆ ಏನಾಯ್ತು ಸರ್, ಹೆಂಗಾಯ್ತು ಸರ್ ಇದ್ರದ್ದು? ಸರ್ ಊಟ ಮಾಡ್ತಾ ಕೂತಿದ್ದು ಅರೌಂಡ್ 3:08 ಅಥವಾ 3:10 ಇರ್ಬೋದು ಸರ್, ಟು ಬಿ ವೆರಿ ಪ್ರಿಸೈಸ್, ಅರೌಂಡ್ 3:10. ಏಕೆಂದರೆ ನಾನು ಕೆಳಗಡೆ ಇಳಿದು ಬಂದಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿದೆ, ಅವನು ಬರಬೇಕಾಗಿತ್ತು. ಅವನಿಗೆ ಬಾ ಅಂತ ಹೇಳಕ್ಕೆ ಫೋನ್ ಮಾಡಿದ್ದೆ ಅರೌಂಡ್ 3 o'clock ಅನ್ಸುತ್ತೆ. 3:14ಗೆ ಈ ಥರ ಆಯಿತು ಬಾ ಅಂತ ಫೋನ್ ಮಾಡಿದೆ. ಸೊ ಅರೌಂಡ್ 3:10 ಅನ್ಸುತ್ತೆ, ಯಾಕೆಂದ್ರೆ ನಾನು ಮೇಲಿನ ಕೆಳಗಡೆ ಇಳಿದು ಬಂದಿದೆ. ನನ್ನ ಲೆಫ್ಟ್ ಸೈಡಿಗೆ ಒಂದು ಟೇಬಲ್, ನಾನು ಕೂತಿದ್ದು ಪಕ್ಕದೊಂದು ಟೇಬಲ್, ಅದಾದ್ಮೇಲೆ ಬೆಂಕಿ ಕಾಣಿಸ್ತು, ಕೂತ್ಕೊಂಡ್ರು ಬೆಂಕಿ ಕಾಣಿಸ್ತು. ನಾವು ಒಂದು ಸೆಕೆಂಡ್ ಬ್ರೈನ್ ಫೇಡ್ ಆಯಿತು ನನಗೆ, ಈ ಬೆಂಕಿ ಆರೋಗುತ್ತೆ ಅಂತ ಮನಸ್ಸಲ್ಲಿ. ಜೊತೆಗೆ ನನ್ನ ಹೆಂಡತಿ ಇತ್ತು, ಇಲ್ಲೆಲ್ಲ ಓಡು ಅಂತ ನೂಕುತ್ತು. ಅಲ್ಲಿಂದ ಒಂದು 10 feet ಅಥವಾ 15 feet ಡೋರ್ ಇತ್ತು. ಆ ಡೋರಿಗೆ ಬರೋ ಅಷ್ಟೊತ್ತಿಗೆ ಒಂದು ತಿರುಗಿ ನೋಡೋಷ್ಟು ಎಲ್ಲ ಹೋಗ್ತದೆ. ನಾನು ಹಿಂದೆ ಇಟ್ಕೊಂಡಿದ್ದೆ, ನನ್ನ ಕೈ ಸುತ್ತದೆ. ಅಂದ್ರೆ ಸರ್ ನಿಮ್ಗೆ ಫಸ್ಟ್ ಇಂಟಿಮೇಷನ್ ನಿಮ್ಗೆ ಗೊತ್ತಾಯ್ತಲ್ಲ ಫೈರ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಊಹಾಪೋಹಗಳು ಏನಿದೆ ಅಂದ್ರೆ ಸಿಲಿಂಡರ್ ಬಸ್ಟಿಂಗ್ ಇದೆ ಆಗಿದೆ ಅಂತ ಔಟ್ ಬಂದಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತದೆ ಸರ್? ನನ್ನ ಗಮನಕ್ಕೆ ಬಂದಂಗೆ ಸರ್ ಸಿಲಿಂಡರ್ ಬಸ್ಟಿಂಗ್ ಆಗಿದೆ. ಅಂದ್ರೆ ನಿಮ್ಗೆ ನಿಮ್ ಪ್ರಕಾರ ಯಾವ್ದ್ರಲ್ಲಿ ಆಗಿರ್ಬೋದು ಸರ್? ಬಟ್ ಸಿಲಿಂಡರ್ ಬಸ್ಟ್ ಅವಾಗ ಆಗಲಿಲ್ಲ ಸರ್, ಬಸ್ಟ್ ಆಗಿದ್ದು ಸೌಂಡ್ ಬರಲಿಲ್ಲ ಅವಾಗ. ಬೆಂಕಿ ಹತ್ಕೊಂಡಿತ್ತು, ಹೆಂಗ್ ಹತ್ಕೊಂತು ಅನ್ನೋದು ಗೊತ್ತಾಗ್ಲಿಲ್ಲ, ಯಾಕೆಂದ್ರೆ ನಾವು ಅದನ್ನ ನೋಡ್ತಾ ಇರಲಿಲ್ಲ. ತಿರುಗಾ ಬೆಂಕಿ ಹತ್ತಿತ್ತು ಅಲ್ಲಿ ಸಿಲಿಂಡರ್ ಇರಲಿಲ್ಲ, ಅಲ್ಲಿ ಸಿಲಿಂಡರ್ ಬಸ್ಟ್ ಆಗಿರಲಿಲ್ಲ, ಕಿಚನ್ಗೂ ಹತ್ರ ಇರಲಿಲ್ಲ. ಅಲ್ಲಿ ದೇವ್ರ ದೀಪ ಇತ್ತಾ ಗೊತ್ತಿಲ್ಲ ಸರ್. ಅಥವಾ ಸ್ವಿಚ್ ಬೋರ್ಡ್ ಇತ್ತು ಅಂತಾರೆ. ಸ್ವಿಚ್ ಬೋರ್ಡ್ ಯಾಕೆಂದ್ರೆ ಗೋಡೆಯಲ್ಲಿ ಇರುತ್ತೆ, ಗೋಡೆ ಅಬ್ಸರ್ವ್ ಮಾಡಿರಲ್ಲ, ಗೊತ್ತಿಲ್ಲ ಸರ್ ನನಗೆ. ಸರ್ ಒಳಗಡೆ ನಿಮ್ಗೆ ಅಟ್ಮಾಸ್ಫಿಯರ್ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು ಸರ್. ಅದು ಆಗೋವರೆಗೂ, ಅದು ಆಗಕ್ಕೊಂದು ಸ್ವಲ್ಪ ಒಂದು 2-3 ನಿಮಿಷದ ಮೊದಲು ನನ್ನ ವೈಫ್ ಒಂದು ವಿಡಿಯೋ ಶೂಟ್ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು, ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು, ಆಂಬಿಯನ್ಸ್ ಚೆನ್ನಾಗಿತ್ತು. ಎಂಜಾಯ್ ಮಾಡ್ತಾ ಕೂತಿದ್ದು, 1 ಸೆಕೆಂಡ್ಗೆ ಎಲ್ಲ ಹತ್ತಿದಾಗ ಎಲ್ಲ ಬೆಂಕಿ ಆಗೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು.